ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಒಂದು ತಿಂಗಳಲ್ಲಿ 2 ಏಕಾದಶಿಗಳು ಬರುತ್ತವೆ. ಅಂದರೆ ಹುಣ್ಣಿಮೆಗಿಂತ ಮೊದಲು, ಅಂದರೆ ಶುಕ್ಲ ಪಕ್ಷದಲ್ಲಿ, ಹಾಗೂ ಇನ್ನೊಂದು ಕೃಷ್ಣ ಪಕ್ಷದಲ್ಲಿ, ಅಂದರೆ ಅಮಾವಾಸ್ಯೆಗಿಂತ ಮೊದಲು ಏಕಾದಶಿ ಬರುತ್ತವೆ. ಶುಕ್ಲ ಪಕ್ಷದಲ್ಲಿ ಅಂದರೆ ಹುಣ್ಣಿಮೆಗಿಂತ ಮೊದಲು ಬರುವ ಏಕಾದಶಿ ಗುರುವಾರ ಬಂದರೆ ಅದು ಬಹಳ ವಿಶೇಷ. ಈ ಬಾರಿ ಜನವರಿ 29ರಂದು ಗುರುವಾರ ಏಕಾದಶಿ ಬಂದಿದೆ. ಅಂದರೆ ಮಾಘ ಮಾಸದ ಶುಕ್ಲ ಪಕ್ಷದ ಜಯ ಏಕಾದಶಿಯು ಜನವರಿ 29ರಂದು ಬಂದಿದೆ. ಗುರುವಾರ ಏಕಾದಶಿ ರಂಗೋಲಿ ವ್ರತವನ್ನು ಈ ದಿನ ಆಚರಿಸಬೇಕು. ಫೆಬ್ರವರಿ 1ನೇ ತಾರೀಕು ಹುಣ್ಣಿಮೆ ಬಂದಿದೆ. ಗುರುವಾರ ಏಕಾದಶಿ ರಂಗೋಲಿ ವ್ರತವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳಿಗೆ ರಜಸ್ವಲ ದೋಷವು ಪರಿಹಾರವಾಗುತ್ತದೆ. ಈ ವ್ರತವು ಅತಿ ಸುಲಭವಾದ ವ್ರತವಾಗಿದೆ. ಹುಣ್ಣಿಮೆಯ ಮೊದಲು ಗುರುವಾರ ಏಕಾದಶಿ ಬಂದರೆ ಅಂದು ಬೆಳಗ್ಗೆ ಸ್ತ್ರೀಯರು ಸ್ನಾನ ಮಾಡಿ ಶುದ್ಧರಾಗಿ ದೇವರ ಮನೆಯಲ್ಲಿ ಸಾರಿಸಿ ಶ್ರೀಕಾರವನ್ನು ಹಾಕಿ ಶಂಖ, ಚಕ್ರ, ನಾಮ ಹಾಗೂ 9 ಪದ್ಮಗಳನ್ನು ರಂಗೋಲಿಯಿಂದ ಬಿಡಿಸಿ 9 ಪದ್ಮಗಳಿಗೆ ಅರಿಶಿಣ, ಕುಂಕುಮ, ಪುಷ್ಪವನ್ನು ಏರಿಸಿ ಪೂಜೆ ಮಾಡಿ ಭಗವಂತನಿಗೆ ಸಮರ್ಪಿಸಬೇಕು. ಹಾಗೂ ದೇವರ ಮುಂದೆ ದೀಪವನ್ನು ಹಚ್ಚಿ ಇಡಬೇಕು. ಈ ವ್ರತವು 2 ವಿಧದಲ್ಲಿ ಮಾಡಬಹುದಾಗಿದೆ. ಮೊದಲನೇ ವಿಧವೆಂದರೆ ಗುರುವಾರ ಏಕಾದಶಿಯಿಂದ ಹುಣ್ಣಿಮೆಯವರೆಗೆ 5 ದಿನಗಳವರೆಗೆ ಪ್ರತಿನಿತ್ಯ 9 ಪದ್ಮಗಳನ್ನು ಬಿಡಿಸಿ ಎಲ್ಲ ಪದ್ಮಗಳಿಗೂ ಅರಿಶಿಣ, ಕುಂಕುಮ, ಪುಷ್ಪವನ್ನು ಏರಿಸಿ ಪೂಜೆ ಮಾಡಬೇಕು. ಹಾಗೂ ಎರಡನೇ ವಿಧವೆಂದರೆ ಗುರುವಾರ ಏಕಾದಶಿಯೆಂದು ಪೂಜೆ ಮಾಡಿ ಈ ರೀತಿ 9 ವರ್ಷಗಳವರೆಗೆ ಪ್ರತಿ ವರ್ಷ ಗುರುವಾರ ಏಕಾದಶಿ ಬಂದರೆ ಆ ದಿನ ಈ ವ್ರತವನ್ನು ಮಾಡಬೇಕು. ಒಂದು ವರ್ಷದಲ್ಲಿ ಎಷ್ಟು ಗುರುವಾರ ಏಕಾದಶಿ ಹುಣ್ಣಿಮೆಗಿಂತ ಮೊದಲು ಬರುತ್ತದೆಯೋ ಎಲ್ಲ ಗುರುವಾರವೂ 9 ಪದ್ಮಗಳನ್ನು ಹಾಕಿ ಅರಿಶಿಣ ಕುಂಕುಮದಿಂದ ಪೂಜಿಸಿ ಗುರುವಾರ ಏಕಾದಶಿ ರಂಗೋಲಿ ಕಥೆಯನ್ನು ಓದಬೇಕು ಅಥವಾ ಕೇಳಬೇಕು. ಇದು ಬಹಳ ಸುಲಭವಾದ ಪೂಜೆಯಾಗಿದ್ದು 9 ಪದ್ಮಗಳನ್ನು ಗುರುವಾರ ಏಕಾದಶಿಯಿಂದ ಹುಣ್ಣಿಮೆಯವರೆಗೆ ಪ್ರತಿನಿತ್ಯ ಹಾಕಿ ಕೊನೆಯಲ್ಲಿ 9 ಬಂಗಾರದ ಪದ್ಮಗಳನ್ನು ಅವರವರ ಅನುಕೂಲಕ್ಕೆ ತಕ್ಕಂತೆ ಬಂಗಾರ ಇಲ್ಲವೇ ಬೆಳ್ಳಿಯಲ್ಲಿ ಮಾಡಿಸಿ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟು ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. ನೋಡಿ, ಈ ರೀತಿ ದೇವರ ಮುಂದೆ 9 ಪದ್ಮಗಳನ್ನು, ಶ್ರೀಕಾರವನ್ನು, ಶಂಖ, ಚಕ್ರಗಳನ್ನು ಬಿಡಿಸಿ ಸ್ವಸ್ತಿಕವನ್ನು ಬಿಡಿಸಬೇಕು. ರುಕ್ಮಿಣಿಯು ಹೆಣ್ಣು ಮಕ್ಕಳ ರಜಸ್ವಲ ದೋಷ ಪರಿಹಾರಕ್ಕಾಗಿ ಶ್ರೀಕೃಷ್ಣನೇ ಹೇಳಿದಂತೆ ಹುಣ್ಣಿಮೆ ಮುಂಚೆ ಬರುವ ಗುರುವಾರ ಏಕಾದಶಿ ರಂಗೋಲಿ ವ್ರತವನ್ನು ಮಾಡಿದ್ದಾಳೆ. ಈಗ ಗುರುವಾರ ಏಕಾದಶಿ ರಂಗೋಲಿ ಕಥೆಯನ್ನು ನೋಡೋಣ. ಹುಣ್ಣಿಮೆ ಮೊದಲಿನ ಗುರುವಾರ ಏಕಾದಶಿ ರಂಗೋಲಿ ಕಥೆ. ಗೌರಿ ಪುತ್ರನ ಚರಣ ಕಮಲಕ್ಕೆ ವಂದಿಸುವೆ, ಚಕ್ಕುಲಿ ನೈವೇದ್ಯ ಇಡುವೇನು, ಅಜನರಸಿ ಸರಸ್ವತಿಯ ಮೋದದಿಂದ ಬಲಗೊಂಬೆ ಪರಮ ಸಾಯುಜ್ಯ ಪಾಲಿಸೆನುತ್ತಲಿ. ನಾರ್ಯರೋಳು ರಜಸ್ವಲ ದೋಷ ಪರಿಹಾರವಾಗುವಂಥ ಮೇಲಾದ ವ್ರತ ಯಾವುದು ಇದೆಯೆಂದು ನಾರಿ ರುಕ್ಮಿಣಿ ಪತಿಯ ಕೇಳಿದಳು.
ಪ್ರಾಯಶ್ಚಿತ್ತ ಉಂಟೆ ಇದರ ಪ್ರಾಚೀನ ಕರ್ಮವೇನೆಂದು ಕೇಳಿದಳು. ಆಡಿದ ನುಡಿಯ ಕೇಳಿ ಮುಗುಳು ನಗೆಯ ನಕ್ಕು ಶ್ರೀಹರಿಯು ತನ್ನ ಮನದೊಳಗೆ ಆಲೋಚಿಸಿ ತನ್ನ ಸತಿಗೆ ಹೀಗೆ ಹೇಳಿದನು. ಹುಣ್ಣಿಮೆಯ ಮುಂದೆ ಗುರುವಾರ ಕೂಡಿದ ಏಕಾದಶಿಯ ದಿವಸ ನಾರಿಯರು ಭಾಗೀರಥಿಯಲ್ಲಿ ಮಿಂದು ಮಡಿಯ ನುಟ್ಟು ದೇವರ ಕೋಣೆಯನ್ನು ಗೋಮಯದಿಂದ ಸಾರಣೆ ಕಾರಣೆ ಮಾಡಿ ಮೇಲೆ ಶ್ರೀ ಹಾಕಿ ಶಂಖ ಚಕ್ರಗಳನ್ನಿಟ್ಟು ನಾಮ 9 ಪದ್ಮಗಳನ್ನಿಟ್ಟು ಗಂಧ ಅರಿಶಿಣ ಕುಂಕುಮ ಧೂಪ ದೀಪದಿಂದ ಪೂಜಿಸಿ ಪತಿಯಾಂತರ್ಗತ ಭಾರತೀ ರಮಣ ಅಂತರ್ಗತ ಲಕ್ಷ್ಮೀ ಸಹಿತ ನಾರಾಯಣಗೆ ಅರ್ಪಿತ ಮಾಡಿ ಅಲ್ಪ ಸ್ವಲ್ಪದಲ್ಲಿ ಹರಿಕೊಟ್ಟಂಥ ವಸ್ತುಗಳನ್ನು ವಿಪ್ರರನ್ನು ಕರೆದು ಕೊಟ್ಟು ಪಾದ ಪೂಜೆ ಮಾಡಿ ಸುವರ್ಣದ ಪದ್ಮ ಮಾಡಿಸಿ ಕೊಡಬೇಕು. ಅನ್ನದಾನ ವಸ್ತ್ರದಾನ ಗೋದಾನ ಕೊಡಬೇಕು. ಪಾಪ ತೊಲಗಿ ಮುಕ್ತಿ ಬರುವುದು ಎಂದು ವ್ರತದ ಮಹಿಮೆ ಹೇಳಿದ್ದನ್ನು ಕೇಳಿ ಕಾಂತೆ ರುಕ್ಮಿಣಿ ಸಂತೋಷದಿಂದ ಈ ವ್ರತ ಮಾಡಿದಳು. ನಮ್ಮ ದುಷ್ಕರ್ಮ ಪಾಪ ತೊಲಗಲೆಂದು ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ವಾಸುದೇವ ಎಂಬ ನಾಮದ 9 ಪದ್ಮಗಳ ಹಾಕಿ ನೈವೇದ್ಯ ಮಾಡಿ ಶೇಷಗಿರಿ ಮೇಲೆ ಶ್ರೀ ಸಹಿತ ವಾಸವಾಗಿರುವ ವೆಂಕಟೇಶಗೆ ಅರ್ಪಿಸಿ ಭಕ್ತಿಯಿಂದ 9 ವರ್ಷ ಈ ವ್ರತವ ಮಾಡಿದರೆ ರಜೋದೋಷ ತೊಲಗಿ ಮುಕ್ತಿ ಬಾಹುದು. ಬಾಲವೈಧವ್ಯವು ಇಲ್ಲ, ಕಷ್ಟ ದಾರಿದ್ರ್ಯ ಇಲ್ಲ. ವಿಷ್ಣು ಸಾಯುಜ್ಯ ಕೊಡುವ ನಮ್ಮ ಹಯವದನನು. ಇತಿ ಶ್ರೀ ಗುರುವಾರ ಏಕಾದಶಿ ರಂಗೋಲಿ ವ್ರತ ಕಥೆ ಸಂಪೂರ್ಣಂ.